ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿ ಇರುವಿವೆ ಎಂದು ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಬಾರೈ ಬಾರೈ ಭಾಸ್ಕರ ತನಯ. ಕರ್ಣ, ಪರಮಾತ್ಮ, ಬಾರೈ ಬಾರೈ ಭಾಸ್ಕರ ತನಯ. ಬೇಳುವೆ ನಿನ್ನ ಜನ್ಮ ರಹಸ್ಯವ, ಬೇಳುವೆ ನಾನಿನ್ನ ಜನ್ಮ ರಹಸ್ಯದ. ಮನದೊಳು ಏತಗೆ ಈ ಪರಿ ತಳಮಳ. ಪರಮಾತ್ಮ, ಪರಮಾತ್ಮ, ಮನದೊಳು ಏತಗೆ ಈ ಪರಿ ತಳಮಳ. ಬಾರೈ ಬಾರೈ ಭಾಸ್ಕರ ತನಯ. ಎಲ್ಲಿಗೆ ಎಲ್ಲಿಗೆ ಕರೆದೊಯ್ಯುವೆ ದೇವ? ಪರಮಾತ್ಮ, ಕರ್ಣ, ಎಲ್ಲಿಗೆ ಎಲ್ಲಿಗೆ ಕರೆದೊಯ್ಯುವೆ ದೇವ? ಮಾನವ ನಾನು, ದೈವವು ನೀನು. ಪರಮಾತ್ಮ, ಕರ್ಣ, ಮಾನವ ನಾನು, ದೈವವು ನೀನು. ಏತಗೆ ಎಂದಳು ಕೃಪೆಯನ್ನು ತೋರಿದೆ? ಪರಮಾತ್ಮ, ಏತಗೆ ಎಂದಳು ಕೃಪೆಯನ್ನು ತೋರಿದೆ. ಎನ್ನಗೊಂದು ತಿಳಿಯದು ಈ ಕಾಯಬೇಕಯ್ಯ. ಪರಮಾತ್ಮ, ಎನ್ನಗೊಂದು ತಿಳಿಯದು ಈ ಕಾಯಬೇಕಯ್ಯ. ಮಾನವ ನಾನು, ದೈವವು ನೀನು. ಕೃಷ್ಣ, ಕೃಷ್ಣ, ಕರ್ಣ, ಪರಮಾತ್ಮ, ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ? ಪರಮಾತ್ಮ, ಕರ್ಣ, ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ? ಎನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ಪರಮಾತ್ಮ, ಎನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ಮಾನವ ನಾನು, ದೈವವು ನೀನು. ಕೃಷ್ಣ, ಕೃಷ್ಣ, ಪರಮಾತ್ಮ, ಸೂತನೋ ನೇನಲ್ಲ ಕ್ಷತ್ರಿಯ ಭೂಪನೋ. ಪರಮಾತ್ಮ, ಸೂತನೋ ನೇನಲ್ಲ ಕ್ಷತ್ರಿಯ ಭೂಪನು. ಗುರು ಪಾಂಡವರ ಪ್ರಥಮ ನೀನು, ಭರತ ವಂಶದ ಮಹಾರಾಜ ನೀನು.
ಪಾಂಡವರ ಪ್ರಥಮ ನೀನು ಭರತ ವಂಶದ ಮಹಾರಾಜ ನೀನು ಬಾರೈ ಬಾರೈ ಭಾಸ್ಕರ ತನಯ ಬಾರೈ ಬಾರೈ ಭಾಸ್ಕರ ತನಯ ಬೇಡುವೆ ನಿನ್ನ ಜನ್ಮ ರಹಸ್ಯದ ಬೇಡುವೆ ನಾನಿನ್ನ ಜನ್ಮ ರಹಸ್ಯದ ಮನದೊಳು ಏತಕ್ಕೆ ಈ ಪರಿ ತಳಮಳ ಕರ್ಣ ಮನದೊಳು ಏತಕ್ಕೆ ಈ ಪರಿ ತಳಮಳ ಬಾರೈ ಬಾರೈ ಭಾಸ್ಕರ ತನಯ ಕರ್ಣ ಪರಮಾತ್ಮ ನನ್ನ ಮಾತು ಸತ್ಯವೆಂದು ನಂಬು. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ ಸೂರ್ಯನೇ ನಿನ್ನ ಜನಕ, ಓ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರು. ಪರಮಾತ್ಮ ನೀನು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ. ಸೂರ್ಯನು ನನ್ನ ಜನಕರೇ, ಕುಂತಿದೇವಿಯು ನನ್ನ ತಾಯಿಯೇ, ಪಾಂಡವರು ನನ್ನ ಸಹೋದರರೇ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ಅದರಲ್ಲೂ ನೀನಾದರೂ ಪಾಂಡವರ ಪಕ್ಷಪಾತಿ. ಅವರನ್ನು ಉಳಿಸಲು ಸಲುವಾಗಿ ಈ ರೀತಿ ಹೇಳುತ್ತಿರುವೆಯಾ ದೇವ? ಕರ್ಣ ಪರಮಾತ್ಮ ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ, ಇದು ನಿನಗೆ ಧರ್ಮವೇ, ನ್ಯಾಯವೇ ಕರ್ಣ? ಪರಮಾತ್ಮ ಕರ್ಣ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಪರಮಾತ್ಮ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನ್ನನ್ನು ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ಕರ್ಣ. ಪರಮಾತ್ಮ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ. ಪರಮಾತ್ಮ ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಪರಮಾತ್ಮ ಕರ್ಣ, ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ, ಕರ್ಣ. ನಾಮಧೇಯದಿ ದಾನ ಶೂರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ ಹಾಗಾದರೆ ಈ ಲೋಕದಲ್ಲಿ ಎಲ್ಲರೂ ನನ್ನನ್ನು ಸೂತ ನೀಚ ಎಂದು ಹೀಯಾಳಿಸುವರಲ್ಲ, ಏಕೆ ಪರಮಾತ್ಮ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ರವಿ ಕುವರ, ವೀರವರ ರವಿ ಕುವರ.
ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ ಪಾಂಡವರೊಳು ಸೇರಿ ಸುಖದಿ ಕರ್ಣ ಕರ್ಣ ಪಾಂಡವರೊಳು ಸೇರಿ ಸುಖದಿ ಬಾಳುವೆ ಬಾರನೇನು ಕ್ಷೇಮದಿ ಬಾಳುವೆ ಬಾರನೇನು ಕ್ಷೇಮದಿ ಬಾಳುವೆ ಬಾರ ನೇನು ಕ್ಷೇಮದಿ. ಏನು ಪಾಂಡವರೊಡನೆ ಕೂಡಿ ಬಾಳುವುದೇ? ಇಲ್ಲ ಇಲ್ಲ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ ವೀರವರ ರವಿ ಕುವರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯ ಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜನಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ವಿವಾಹಕ್ಕೆ ಮೊದಲೇ ಒಂದು ಮಗುವಿಗೆ ಜನ್ಮವಿತ್ತ ಆಕೆ ಲೋಕೋಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವೇನು. ಅವರಿಂದಲೂ ಸಮಸ್ತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ದೇವಾ ಶೋಧನೆ ಏನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ಏನಿದು ವಿಧಿಶಾಪ. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಹಿಂದು ವದನ ಅಪನಿಂದೆಯಲ್ಲಿ ಬೆಂದೆ. ಪರಮಾತ್ಮ, ಹಿಂದು ವದನ ಅಪನಿಂದೆಯಲ್ಲಿ ಬೆಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಶೋಧನೆ ಏನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ಏನಿದು ವಿಧಿಶಾಪ. ಪರಮಾತ್ಮ, ಕರ್ಣ, ಜನ್ಮ ರಹಸ್ಯದ ಅಂತರವರಿತು
ಜನುಮದಾತೆಯ ನಿರ್ದಯವರಿದೋ ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿದು ಜನುಮದಾತೆಯ ನಿರ್ದಯವರಿದು ಜೀವಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಯೇನಿದು ವಿಧಿಶಾಪ 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 ಪರಮಾತ್ಮ ಶರಣ, ನೀನು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ, ನಿನ್ನ ವಿಚಾರವು ಅವರು ಯಾರಿಗೂ ತಿಳಿಯದು. ಆದರೆ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನ ಯಾರು, ಆತನನ್ನು ನೋಡಿದರೆ ನನಗೊಂದು ರೀತಿಯ ಮುರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವುದು. ಆಕೆಯು ನಿನ್ನನ್ನು ನೋಡಲು ಪರಮಾತ್ಮ ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಆಹಾ, ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಇನ್ನು ಪರಶಿವರೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರ ಮೇಲೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಹೊಂದದಂತ ಆ ಅರ್ಜುನ ಪಾರ್ಥ ನನ್ನ ಸಹೋದರನೇ. ಅರ್ಜುನ, ಈ ಕಾಳಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ, ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಉರುಳಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ ಪಾಪಿ ಕಣ್ಣ, ಪಾಂಡುಪುತ್ರನಾಗಿ ಜನಿಸಿದ ನೀನು ಈಗ ಪಾಂಡು ಕುವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ, ಛೀ!
ಕುಮಾರರಂ ನಾಂ ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ ದುರದೊಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲಲಾಂದಿದ್ದೊಡೆ ಕೌರವೇಂದ್ರ ಈ ದರೆಯೊಳ್ ಸುಖ ಸಂಪತ್ತಿನಿಂದ ಬಾಳ್ವನೇ ಚಲದಿನ್ ಪಾರ್ಥನ ರುಂಡವಂ ಕಡಿದು ಚಲದಿನ್ ಪಾರ್ಥನ ರುಂಡವಂ ಕಡಿದು ಮರ್ಸ್ವಾಮಿಗೆ ಸ್ವಾಮಿಗೆ ಆನಂದವಂ ಸಲಿಸಕಾಗದೆ ಪಾರ್ಥನ ಘೋರ ಚರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ ಶರರಥಮಾರೂಢಂ ಪ್ರಚಂಡಂ ಕಶತಾತ್ಮಜಂ ಶ್ವೇತಪದ್ಮಜರಂ ದೇವಂ तं सूर्यं प्रणमात्मयं प्रणमात्मयम् ಅರಿಯಲಾಗದ ಘೋರಸನ್ ದೇಹ ಪಾಪಿಯೊಳ್ ಮುಳುಗಿದೆ ಅರಿಯಲಾಗದ ಘೋರಸನ್ ದೇಹ ಪಾಪಿಯೊಳ್ ಮುಳುಗಿದೆ ಮನದಿ ಮೂಡಿದ ಗಂಧಕಾರವ ಮನದಿ ಮೂಡಿದ ಗಂಧಕಾರವ ಬೆಳಗಿಸೆಂದು ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಬಂಧು ಬಾಂಧವರೆಂಬ ಶಾಪದಿ ಸಿಲುಕಿ ನೊಂದಿಗೆ ನೆಂದು ತಾಪದಿ ಬಂಧು ಬಾಂಧವರೆಂಬ ಶಾಪದಿ ಸಿಲುಕಿ ನೊಂದಿಗೆ ನೆಂದು ತಾಪದಿ ಹೀಗಿ ಶೋಷಾತನಯ ಗೈಯದೆ ಹೀಗಿ ಶೋಷಾತನಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿಂದಲೂ ಈ ಜಗತ್ತನ್ನೇ ಬೆಳಗಿಸುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ. ಕರ್ಣ, ಮಗು ಕರ್ಣ. ಯಾರು ನೀನು? ಯಾರು ತಾಯಿ? ನನ್ನ ಏಕಾಗ್ರತೆಯನ್ನ ಏಕೆ ಭಂಗಪಡಿಸಿದೆ?
ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕಂದ. ಅಂದ್ರೆ ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ಅರ್ಜುನನ ತಾಯಿ? ಹೌದು ಕಂದ. ಅಮ್ಮ ಕುಮಾರ. ಅಮ್ಮ ನಮಸ್ಕರಿಸುವೆನು. ಅಮ್ಮ ಅಮ್ಮ ಜನನಿ ಹಡೆದಾಖ್ಯನಿ ಏನು ನಿನ್ನೊಡಲ ಸುತ ನಾನೇನಮ್ಮ ಅಮ್ಮ ಕುಮಾರ ಕರ್ಣ. ಅಮ್ಮ ಅಮ್ಮ ಜನನಿ ಅಡೆದಾಕೆ ನೀನೇನಮ್ಮ ನಿನ್ನೊಡಲ ಸುತ ನಾನೇನಮ್ಮ ಎತ್ತ ತಾಯಿರು ನವ ಸೇವೆಗೈವ ಭಾಗ್ಯ ಎತ್ತ ತಾಯಿರು ನವ ಸೇವೆಗೈವ ಭಾಗ್ಯ ಎತ್ತನೆ ದೇವನ್ಯ ನಾನೆಂತ ಧನ್ಯ ಅಮ್ಮ ಜನನಿ ಅಡೆದಾಕೆ ನೀನೇನಮ್ಮ ನಿನ್ನೊಡಲ ಸುತ ನಾನೇನಮ್ಮ ಕಂದ ಮಾರ ನಿನ್ನ ತಾಯಿ ನಾನೇನಯ. ಅಮ್ಮ ಈ ಜೀವ ನಿನದೇನಯ್ಯ. ಅಮ್ಮ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ. ಪರಿತಪಿಸಿ ನಾ ಬಂದೆನೋ. ಅಮ್ಮ ಅಮ್ಮ ಕರ್ಣ ಅಮ್ಮ ಕಡಲಾಳವ ಹುಡುಕುತ್ತ ನದಿಯು ಕಡಲಾಳವ ಹುಡುಕುತ್ತ ನದಿಯು ಸಡಗರದಿಂದ ಸಾಗುವ ಸರದಿ ಸಡಗರದಿಂದ ಸಾಗುವ ಸರದಿ ಕಾಲಿಂದನು ನೀನಂದನು ನಿಹಲೋ
ತೋರಿಸಿ ನಾ ಬಂದೆನೋ ಕಂದ ಮಾರ ಕಂದ ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಎಂತ ಕೀರ್ತಿ ಅಮ್ಮ. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳನ್ನು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಗುವು. ಹೀಗಿರುವಾಗ ಮನುಷ್ಯ ಮಾತ್ರರಾದ ನನ್ನನ್ನು ಏಕಮ್ಮ ನನ್ನನ್ನು ಹೀಗೆ ಮಾಡು ಅಮ್ಮ. ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಸೂತ ನೀಚ ಹೀನ ಕುಲದವನೆಂದು ಎಲ್ಲರೂ ಏಳಿಸುತ್ತಿದ್ದಾಗ ಅದೆಲ್ಲವನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ ಅಮ್ಮ. ಹೋಗಲಿ ಬಿಡು ತಾಯಿ, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ಇಷ್ಟು ದಿನ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ? ಮಗನೇ ಮಗನೇ ಶೂಲದಂತಿಹುದು ನಿನ್ನ ನಿಂದನೆ, ಕರುಳರಿತು ಹೊರ ಬರುವ ಬೇನೆ, ಸಹಿಸಲಾರದ ವೇದನೆ. ಕರ್ಣ ಅಮ್ಮ, ಜರಿಯದಿರು ಮಗನೇ, ಜರಿಯದಿರು ಜರಿಯದಿರು ಮಗನೇ, ಜರಿಯದಿರು. ನಿಂದನೆಯಂ ಸಹಿಸಿನ, ನಿಂದನೆಯಂ ಸಹಿಸಿನ, ಜರಿಯದಿರು ಮಗನೇ, ಜರಿಯದಿರು. ಇಂತಾಗುವುದೆಂದು ಅರಿಯದೆ ನಾನಂದು, ಇಂತಾಗುವುದೆಂದು ಅರಿಯದೆ ನಾನಂದು, ಋಷಿಗಳು ದತ್ತ ಮಂತ್ರವ ಜಪಿಸಲು ಕ್ಷಣದೊಳು ನೀ ಜನಿಸಿದೆ ಕರ್ಣನೇ. ಲೋಕಪವಾದವು ಬರುವುದು ಎಂದು ನಾ, ಲೋಕಪವಾದವು ಬರುವುದು ಎಂದು ನಾ ಹರಿಯುವ ಗಂಗಾ ನದಿಯಲೆಸೆದೆನು, ಹರಿಯುವ ಗಂಗಾ ನದಿಯಲೆಸೆದೆನು. ಅಂದಿನಿಂದಲೂ ನೀನದೆಷ್ಟು ನೊಂದೆಯೋ ಕಂದ, ಅಂದಿನಿಂದಲೂ ನೀನದೆಷ್ಟು ನೊಂದೆಯೋ ಕಂದ. ಜನಿಸಿ ಪಾಪಿದೊಡಲಿಂದ ಮನ್ನಿಸು ಮಾತೆಯೋ ಕಂದ. ಜನಿಸಿ ಪಾಪಿದೊಡಲಿಂದ ಮನ್ನಿಸು ಮಾತೆಯೋ ಕಂದ. ಬಾಳಲಿ ಅದೆಷ್ಟು ನೊಂದೆಯೋ, ಬಾಳಲಿ ಅದೆಷ್ಟು ನೊಂದೆಯೋ. ಜರಿಯದಿರು ಮಗನೇ, ಜರಿಯದಿರು.
ಸತ್ಯವಾಗಿ ಹೇಳುತ್ತಿರುವೆ ಮಗನೇ. ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ಅಮ್ಮ, ನಿನ್ನನ್ನು ನೋಡುವ ಆಸೆಯಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವುಗಳಿಗೂ ಈ ಪಾಪಿ ಕುಂತಿಯ ಕಾರಣ. ದಯಮಾಡಿ ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ ಅಮ್ಮ? ನಿನ್ನ ಪಾದ ಸೇವೆಯನ್ನು ಮಾಡುವರಲ್ಲವೇ ಹಾ ಪಾಂಡವರು ಸುಕೃತಾಶಾಲಿಗಳು. ಅಂತ ಭಾಗ್ಯ ಈ ಪಾಪಿ ಕಣ್ಣನೆಲೆಗೆ ಎಲ್ಲಿ ಬರಬೇಕು ತಾಯಿ? ಕರ್ಣ, ಅಮ್ಮ, ಇದುವರೆವಿಗೂ ಆದದ್ದು ಆಗಿ ಹೋಯಿತು ಮಗನೇ. ಅದೆಲ್ಲವನ್ನು ಮರೆತು ಬಿಡು. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ ಅಮ್ಮ ಅಮ್ಮ, ಮಕ್ಕಳೈವರನ್ನು ತಿಟ್ಟು ಸಾಗಿದೆ ಅಮ್ಮ. ಮಕ್ಕಳೈವರನ್ನು ತಿಟ್ಟು ಸಾಗಿದೆ ಕರುಳಿನ ಕಂದನ ನದಿಯಲ್ಲಿ ಮುಗಿದೆ ಅಮ್ಮ. ಕರುಳಿನ ಕಂದನ ನದಿಯಲ್ಲಿ ಮುಗಿದೆ. ಇಂದಿನ ಅಪಮಾನ ಸಹಿಸಲಾರೆ ಅಮ್ಮ. ಇಂದಿನ ಅಪಮಾನ ಸಹಿಸಲಾರೆ. ಎಂದಿಗೂ ನಾನು ಬರಲಾರೆ. ಎಂದಿಗೂ ನಾನು ಬರಲಾರೆ. ಜನ್ಮ ಮಾತೆ ಪರಮ ಗೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ಅಮ್ಮ. ನೀಯನ್ನ ಕರೆದರು ನಾ ಬರಲಾರೆ ಅಮ್ಮ ಅಮ್ಮ. ನೀಯನ್ನ ಕರೆದರು ನಾ ಬರಲಾರೆ. ಮಿತ್ರ ದುರ್ಯೋಧನನ ಬಿಡಲಾರೆ ಅಮ್ಮ. ಹೌದು ತಾಯಿ, ಮಿತ್ರ ದುರ್ಯೋಧನನ ಬಿಡಲಾರೆ. ವೈರಿ ಪರ್ಥನ ಶಿರವ ಉಳಿಸಲಾರೆ. ಕರ್ಣ, ಹೌದು ತಾಯಿ, ಹೌದು. ವೈರಿ ಪರ್ಥನ ಶಿರವ ಉಳಿಸಲಾರೆ. ಎಂದಿಗೂ ನಾನು ಬರಲಾರೆ. ಎಂದಿಗೂ ನಾನು ಬರಲಾರೆ. ಜನ್ಮದಾತೆ ಪರಮ ಗೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಹೃದಯದ ಮನ ದೇವತೆ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಎಂದಿಗೂ ಮಾಡಲಾರೆ. ಕರ್ಣ, ಅಮ್ಮ, ನಾನು ನಿನ್ನ ಹೆತ್ತ ತಾಯಿ. ನಿನ್ನಲ್ಲಿ ಸೆರೆಗೊಂಡೆ ಅಮ್ಮ. ಬೇಡಿಕೊಳ್ಳುತ್ತಿರುವ ಅಮ್ಮ. ಸೌಭಾತ್ರದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು.
ಪರದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ನಾನು ಕೊಲಪಾತಕಕ್ಕಿಂತ ಕಡೆಯಾಗುವುದಿಲ್ವೇ ತಾಯಿ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನೆಂತ ನೀಚನೆಂದು ನನ್ನನ್ನು ತಿರಸ್ಕರಿಸಿದರೆ ಅಮ್ಮ, ಇಂಥ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ಕರ್ಣ, ನಿಸ್ಸಂದೇಹವಾಗಿ ಮಗನೇ. ಆದರೆ ಲೋಕೈಕ ವೀರನಾದ ನೀನು ಅಮ್ಮ, ಆ ದುರುಳ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ಕರ್ಣ, ಅಮ್ಮ ಹೋಗಲಿ ಮಗನೇ. ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಹೌದು ತಾಯಿ. ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯ. ಹೌದು ತಾಯಿ. ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಬಂದು ಆ ಸಹೋದರ ಎಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅದು ನನ್ನ ತಪ್ಪೆ. ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬಿಸಾಡಿದ ಸಸಿಯು ಪೋಷಿಸುವರಿಲ್ಲದೆ ಅದು ಈಗ ಒಣಗಿ ಹೋಗಿರುವುದು. ಅದು ಪುನಃ ಚಿಗುರುವುದೇ ತಾಯಿ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು? ಚಿಂತೆಯನ್ನು ಬಿಡುತ್ತಾಯಿ. ಕರ್ಣ, ಅಮ್ಮ, ಆ ದುರುಳ ದುರ್ಯೋಧನನು ನೀನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ಹೋಗಲಿ ಮಗನೇ, ಹೋಗಲಿ. ಕರ್ಣ, ಅಮ್ಮ, ಕುಮಾರ, ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಹೌದು ತಾಯಿ. ಅಮ್ಮ, ಈ ಕರ್ಣನು ಅಂಥ ನೀಚನಲ್ಲ ತಾಯಿ. ಪೌರುಷ ಇರುವರೆಗೂ ಹೋರಾಡಿ ಆ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗಾಗಿ ಮಡಿಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿದ್ದ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಪ್ರೀತಿಯಿಂದ ಮನ್ನಣೆಯಿಂದ ಸಾಕಿ ಸಲಗಿದನಲ್ಲವೇ? ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ಅಮ್ಮ, ತನ್ನ ಪ್ರಾಣದಂತೆ ತನ್ನ ಹೃದಯದ ಸಖನಂತೆ ನನ್ನನ್ನೇ ರಾಜ್ಯ ಸ್ತಂಭವೆಂದು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ನಾನು ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಹೋಗಲಿ ಕಂದ, ಇನ್ನು ನಿನ್ನ ಮನಸ್ಸನ್ನು ಹೆಚ್ಚಿಗೆ ನಾನು ನೋಯಿಸಲಾರೇನು ಕರ್ಣ. ಅಮ್ಮ, ಆದರೆ ಹೋಗೋ ಮುನ್ನ ಅಮ್ಮ, ನಿನ್ನಲ್ಲಿ ಒಂದು ಮಾತನ್ನು ಕೇಳುತ್ತೇನೆ. ಅದೇನು ಹೇಳು ತಾಯಿ? ನಿನ್ನ ಸಹೋದರರೇನಾದರೂ ನಿನಗೆ ರಣರಂಗದಲ್ಲಿ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಅವರನ್ನು ಉಳಿಸು. ಆಗಬಹುದು ತಾಯಿ, ಆಗಬಹುದು. ಅಮ್ಮ, ಯಾರನ್ನು ಬೇಕಾದರೂ ಉಳಿಸೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾರೆ. ಕುಮಾರ, ಹೌದು ತಾಯಿ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ ಕಂದ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿಯಾದ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಹೌದು ತಾಯಿ. ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು, ಹೀಗೆ 5 ಮಕ್ಕಳು ಉಳಿಯುವರು. ಚಿಂತೆಯನ್ನು ಬಿಡುತ್ತಾಯಿ. ಹೋಗಲಿ ಮಗ. ಅಮ್ಮ, ಕರ್ಣ, ಅಮ್ಮ, ಹೋಗೋ ಮುನ್ನ ಕೊನೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆ ಯಾಕಂದ? ಅಮ್ಮ, ಅದೇನು ಹೇಳುತ್ತಾಯಿ? ಕಂದ, ಅಮ್ಮ, ಸತ್ಯವಾಗಿಯೂ ನೆರವೇರಿಸಿಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ನುಡಿದುದನ್ನೆಡೆಸಲಾಗದ
ಕಡುಕೂಳನೆ ಕೇಳಿ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯನು ಮಾತೆಯೇ ಬಿಡು ಬಿಡು ಚಿಂತೆಯನು ಮಾತೆಯೇ ನಡೆಸುವೆ ಧರ್ಮಜ ನಾಣೆ ಒಪ್ಪಿತ ನಾಣೆ ನಿನ್ನಾಣೆ ಜನನೀ ಜನನೀ ಅದೇನು ಹೇಳು ತಾಯಿ ಕರ್ಣ ಅಮ್ಮ ದೊಡ್ಡ ಬಾಣವ ತೊಡೆದಿರು ನೀನು ಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನೆ ಪ್ರಾಣ ಪದಕ ಅಮ್ಮ ಅಮ್ಮ ಎಂತ ಮಾತಿ ಅಮ್ಮ ದೊಡ್ಡ ಬಾಣವ ತೊಡೆದಿರು ನೀನು ಕಟ್ಟ ಕಡೆಯ ತನಕ ಮುಗಿದು ಬೇಡುವೆನು ಮನ್ನಿಸು ಮಾತೆಯು ನೀನೆ ಪ್ರಾಣ ಪದಕ ಸಹಚಾರವಂ ಕೊರೆ ನೀ ಗುವರ ಸಹಚಾರವಂ ಕೊರೆ ನೀ ಗುವರ ಪಾಂಡವರಿಗೆ ನೀ ಸಹೋದರ ಪಾಂಡವರಿಗೆ ನೀ ಸಹೋದರ ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ 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 ಸುಯೋಧನ ಈಗಲೀಗ ನೀನು ಕೆಟ್ಟೆ ಸೂರ್ಯ ಚಂದ್ರಾದಿಗಳೇ ಮನುಮುನಿಗಳೇ ಅಷ್ಟದಿಕ್ಪಾಲಕರೇ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು ನಿನ್ನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು ಅಮ್ಮ ಕುಮಾರ ನೀನಿನ್ನು ಬಾ ತಾಯಿ ಶ್ರೀಕೃಷ್ಣ ಪರಮಾತ್ಮನ ಕುಟಿಲ ಉಪಾಯವು ಫಲಿಸಿತು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಕರ್ಣ ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕರ್ಣ ಅಮ್ಮ ಈ ಕಣ್ಣನಲ್ಲಿ ಸಂದೇಹವಿಲ್ಲ ಇಲ್ಲ ಮಗನೇ ಇಲ್ಲ ಕರುಳಿನ ಬಾಧೆಯನ್ನು ನಾ ಬಲ್ಲೆ ಅಮ್ಮ ಸತ್ಯ ಸಾಕ್ಷಿ ಧರ್ಮಗಳನ್ನು ನಾ ಬಿಡನಲ್ಲೇ ಕಟ್ಟ ಕಡೆಯೊಳ್ ಕರ್ಮದಾದಿಗೆ ಕಾಲಿಡನಲ್ಲೇ ಪಡುವನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ ಅಮ್ಮ ಕುಮಾರ ಸಂದೇಹವ ಬಿಡು ಅಮ್ಮ ಈ ಕಣ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ
ಬಾಣದ ಗುರಿ ಕೊಡುವುದಿಲ್ಲ ನಾಮ ಹಿಡಿಯುವುದು ಬಾಣದ ಗುರಿ ಕೊಡುವುದಿಲ್ಲ ನಾಮ ಮುಗಿಲ ಇಳಿದು ಬರಲಿ ಈ ದರೆಯ ಬಿರಿದು ನಿಲ್ಲಲಿ ಮುಗಿಲ ಇಳಿದು ಬರಲಿ ಈ ದರೆಯ ಬಿರಿದು ನಿಲ್ಲಲಿ ಹಿಟ್ಟಾಡ ತಪ್ಪೆ ನಮ್ಮ ಹಿಂದಾಡ ಸತ್ಯವಮ್ಮ ಬಿಡು ಚಿನ್ನಂತೆಯನು ಜನನೀ ಅಮ್ಮ ಸಂದೇಹ ಪಡಬೇಡ ತಾಯಿ ನಿಶ್ಚಿಂತೆಯಿಂದ ಹೋಗಿ ಮಾತ ನಾನಿನ್ನು ಬರಲಿ ಕಂದ. ಆಗ್ಬೋದು ತಾಯಿ. ಅಮ್ಮ ಅಮ್ಮ ಕುಮಾರ, ಸ್ವಲ್ಪ ಹೀಗೆ ಮಾತಾಯಿ. ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದಾಯಿತು, ಕಡೆಯ ದರ್ಶನವೂ ಹಿಂದಾಯಿತು. ಇನ್ನು ನಿಮ್ಮನ್ನು ನೋಡುವ ಭಾಗ್ಯ ಈ ಪಾಪಿ ಕಣ್ಣನಿಗೆ ಲಭಿಸುವುದೋ ಇಲ್ಲವೋ ತಿಳಿಯದು. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು. ಅದೇನೆಂದು ಹೇಳು ಕಂದ, ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲೂ ತಿಳಿಸಲಾಗದು. ಕರ್ಣ, ಅಮ್ಮ, ದೈವವಶತ್ತು ನಾನೇನಾದರೂ ಈ ಯುದ್ಧದಲ್ಲಿ ಮೃತಪಟ್ಟರೆ ಬೇಡ ಕಂದ, ಬೇಡ ಮಗನೇ. ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಅಂತ್ಯ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಇದಾ ನಿನ್ನಡಿದವರಲ್ಲಿ ಬೇಡಿಕೊಳ್ಳ. ಅಯ್ಯೋ ವಿಧಿಯೇ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಈ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಮುಗವ ನೋಡಿ ಯುಗಾದಿ ಕಾಣಲಹುದೆಯೆಂದು. ಅಮ್ಮ, ನಿನ್ನ ಮುಗವ ನೋಡಿ ಯುಗಾದಿ ಕಾಣಲಹುದೆಯೆಂದು. ಅಮ್ಮ, ನಿನ್ನ ಮುಗವನ್ನೋಡಿ ಯುಗಾದಿ ಕಾಣಲಾಗುವುದೆಯೆಂದು. ಬಗೆ ಬಗೆಯೊಳು
ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದರೂ ವ್ಯರ್ಥವೇ ಸರಿ. ಅಯ್ಯೋ ವಿಧಿಯೇ, ಏನು ನಿನ್ನ ಲೀಲೆ. ವಿಧಾತನ ನಾಟಕವ ಬಲ್ಲವರ್ಯಾರೋ, ಮಾನವ ಜೀವನ ಮೋಹಂಧಕಾರ, ಎಲ್ಲ ಮಾಯೆ ಮಾಯಾ ಬಾಳು ಕಣ್ಣೀರು ಜಗದಿ ಪಾಲಿ ಪರ್ಯಾರಿ ದಯದಿ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿ ಪರ್ಯಾರಿ ದೀನರ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ದಾರಿಯು ಕಾಣದೆ ಅಂದನ ತೆರನಾದೆ ದಾರಿಯು ಕಾಣದೆ ಅಂದನ ತೆರನಾದೆ ನನ್ನದೆ ಜಗದಿ ಇದಿಗೈದನು ನನ್ನದೆ ಜಗದಿ ಇದಿಯೇ ಉಳಿಸಿದೆ ಭಾನುಕುಲೇಶ ಹೇ ಜಗದೀಶ, ಭಾನುಕುಲೇಶ ಹೇ ಜಗದೀಶ, ಭಜಿ ಪರಮನದ ಪಾಪ ವಿನಾಶ. ಭಜಿ ಪರಮನದ ಪಾಪ ವಿನಾಶ, ದುರಿತಗಳಳಿಸುವ ದೊರೆಮಾಂತೇಶ. ದುರಿತಗಳಳಿಸುವ ದೊರೆಮಾಂತೇಶ, ನಂಬಿಹೆ ನಿನ್ನನೆ ಅಳಿಸು ನೀ ಕ್ಲೇಶ. ಜಗದೊಳು ನೀನೆ ಅಭಯ ಪ್ರದಾತ, ಧರೆಯೊಳು ನೀನೆ ಅಭಯ ಪ್ರದಾತ. ಮಾಯಾ ಮೋಹನನೇ ಹೊರೆಯೋ ಮುರಳಿಧರ, ದುರಿತಹರ ದೇವ ದೀನಹರ.
ಈ ದ್ರೌಪದಿಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಪಾಂಚಾಲಿ, ಪ್ರಿಯೆ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ ದ್ರೌಪದಿ, ಸಂತೆ ಸಂತೆ ಪರತೀರಳಾಗಿ ಹೊರ ಪತ್ನಿಯಾಗಿ ಮರೆತೋವೆ ದೇವಿ. ಸಂತೆ ಸಂತೆ ಪರತೀರಳಾಗಿ ಹೊರ ಪತ್ನಿಯಾಗಿ ಮರೆತೋವೆ ಪಂಡು ಪುತ್ರರ ಪತಿಯಾಗಿ ನೀನು ಪಂಡು ಪುತ್ರರ ಪತಿಯಾಗಿ ನೀನು ಕಂಡ ಚಿಂತೆಯಿಂದ ಬಿಡುಕೋಪದಿಂದ ಬಿಡುಕೋಬೇಕೆ ಕಮಲ ಕಡುಕೋಪದಿಂದ ಬಿಡುಕೋಬೇಕೆ ಕಮಲ ಮತ್ತೆ ಮತ್ತೆ ಹೊರತೀರಳಾಗಿ ಹೊರಪತ್ನಿಯಾಗಿ ಮರುಗೋವೆ 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 ಏಕೆ ಏನಾಯ್ತು ದೇವಿ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ತಿಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೆ ಪುರುಷರು, ನಿಮ್ಮನ್ನಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಛೇವಿದಾತ, ಇಂತಹ ಅಪರಾಧೀನ ಸ್ತ್ರೀ ಜಾತಿ ನೀತಕ್ಕಾಗಿ ಸೃಷ್ಟಿ ಮಾಡಿದ್ದೇವ. ಹಳಬೇಡ ಹಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾಳ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದಲ್ಲವೇನು? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಡುವುದಿಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಂಡಿಲ್ಲ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಹೀಗೇಕಾಗಿರುವೆಂದು ನನ್ನೊಡನೆ ತಿಳಿಸಬಾರದು ದೇವಿ. ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳಿವನು ಕೇಳಿ. ಇಂದು ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಿಸುವ ದೂತನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗಬಹುದಷ್ಟೇ. ಆಗಲಾದರೂ ಏನೆನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡುಗಟ್ಟುವಿಷೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತೆನ್ನಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನರಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದಾರಿಯಿಂದ ಹಿಂತಿರುಗಿದಾಗಲೇ ತಿಳಿದೆ ಈಗಾಗಬಹುದೆಂದು. ಅದಿರಳಿ ದೇವಿ, ಆ ಭಾನುಮತಿಗೆ ನೀನೇನು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೆ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸೆಂದು ಭಾವಿಸಿದೆನು. ಪ್ರಿಯ ದೇವಿ, ಪ್ರಾಣೇಶ್ವರ, ಪ್ರಿಯತಮೆ, ನೆನಪಿದೆಯೇನು? ಇಂದೊಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿ ನೋಡಿ ಕುರುಕುಲಾಂತಕ ಕಾಳರಾತಿಯನ್ನು ಸಂಬೋಧಿಸಿದ್ದರಿ ಮತ್ತು ನೀವೇ ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲಪೇಕ್ಷೆಯ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇರಿಯಲ್ಲ.
ಈ ಪ್ರಚಂಡ ಭೀಮನು. ಸಾವುದಾನ ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಇಚ್ಛೆ ಏನಾಯಿತು, ಎಷ್ಟೇ ಆದರೂ ತಾವು ತಮ್ಮ ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆ ವಿನಃ ಬೇಡ ಬೇಡ ದೇವನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯ ಪ್ರಸ್ತಾಪನೆ ತೊಡಗಲಿ. ನಾನು ಯುದ್ಧವನ್ನು ಬಹು ಆದರೂ ನಿರೀಕ್ಷಿಸುವನು. ಧರ್ಮ ಪುರಾಣ ಯುಧಿಷ್ಠಿರನು ಆ ದುರ್ಯೋಧನಂತ ಪ್ರಾಣ ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಪಿರವನ್ನು ಕಡಿದಿರುವ ಸಂಗ್ರಾಮದಿ ಘೋರ ಸಂಗ್ರಾಮದಿ. ನೋಡು ಅಣ್ಣ, ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ಈಗ ನಿನ್ನ ಹೊರತಾಗಿ ಮತ್ಯಾರು ಶಕ್ತರಿಲ್ಲ. ಪಾರ್ಥ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಏನೆಂದು? ಜಗತ್ತಿನ ಸುಖ ದುಃಖಗಳೇ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ಅರ್ಜುನ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನ ಕೋಪ ಶಮನ ಮಾಡುವುದು ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಭೀಮಸೇನ, ಸರಿಯಾದ ಸಮಯಕ್ಕೆ ಬಂದಿರ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದರೆ ಕೇಳಿ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುವಾದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಆಚರಣೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ನಾನಿನ್ನೊಂದು ಗಳಿಯೂ ಸಹಿಸುವುದಿಲ್ಲ, ಸಹಿಸಲಾಗದು. ಕೌರವರನ್ನು ಮರಣಗೊಳಿಸದೆ ಹರಳಲ್ಲಿರಲು ಬಿಡದೆ, ಕೌರವರನ್ನು ಮರಣಗೊಳಿಸದೆ ಹರಳಲ್ಲಿರಲು ಬಿಡದನೆ, ರಣದಲ್ಲವರ ರಕ್ತಪಾನ ಮಾಡದಿರುವನೆ, ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಹತ್ತಿದ ಗುಡಿ ಮುಟ್ಟಿದವನು ಮೆಟ್ಟಿಕೊಂಡಿದೆ, ಅದನ್ನು ಮೆಟ್ಟಿಕೊಂಡಿದೆ. ಹತ್ತಿದ ಗುಡಿ ಮುಟ್ಟಿದವನು ಮೆಟ್ಟಿಕೊಂಡಿದೆ, ಅದನ್ನು ಮೆಟ್ಟಿಕೊಂಡಿದೆ. ಸರ್ವರದಳ ತಟ್ಟಿದವನ ಕೊಟ್ಟಿಕೊಂಡಿದೆ, ತಲೆಗಳು ಕೊಟ್ಟಿಕೊಂಡಿದೆ. ಸರ್ವರದಳ ತಟ್ಟಿದವನ ಕೊಟ್ಟಿಕೊಂಡಿದೆ, ತಲೆಗಳು ಕೊಟ್ಟಿಕೊಂಡಿದೆ. ಕರೆಯಲ್ಲಿರಲು ಬಿಡುವನೆ, ರಣದಲ್ಲವರ ರಕ್ತಪಾನ ಮಾಡದಿರುವನೆ, ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಅಗ್ರಜ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ 2 ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ. ನೀವು
ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋರೆ ನಾನು ಮಾಡುವೆನು. ನಿಲ್ಲು ನಿಲ್ಲು ಪ್ರಿಯ ಸಹೋದರ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ, ದುಡುಕಿ ಸಮರ ಬಯಸುವುದನ್ನು ಚಿತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ಅರಳಿಸದಿರುವುದೇ. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ಅರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಯರು ಎಂಬ ಭೀಮಾ, ತಾಳಿದವರು ಮುಂದೆ ಬಾಳಿಯರು ಎಂಬ, ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ, ಹಿರಿಯರ ವಾಣಿಯ ಮರೆಯುವುದನು ಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ, ದುಡುಕಿ ಸಮರ ಬಯಸುವುದನ್ನು ಚಿತ, ಬಿಡು ಕೋಪವ ಮನದಿ. ಸಹೋದರ ಬಿಡು ಕೋಪವ ಮನದಿ. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ನಿಲ್ಲು ಸಹೋದರ, ನಿಲ್ಲು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮ್ಮೆಲ್ಲರಿಗಿಂತಲೂ ಹಿರಿಯನು. ಆತನ ವಿರುದ್ಧ ಯುದ್ಧವನ್ನು ಮಾಡುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ಮಾನಿನಿ ಮನದ ವೇದನೆ ನೀಗಿಸ ಸಮಯವಿದೆಯ ಕರುಣಿ ವೇದನೆ ಇದು ಗುಣವು. ಧರ್ಮ ಜನಮಯ ನಿರ್ಮಲ ಪ್ರಾತೃವು, ಧರ್ಮ ಜನಮಯ ನಿರ್ಮಲ ಪ್ರಾತೃವು. ಮೀರುವುದನ್ನು ಚಿತ ಪರೀಕ್ಷಿಸದೆ ನುಡಿಯ, ಮೀರುವುದನ್ನು ಚಿತ ಪರೀಕ್ಷಿಸದೆ ನುಡಿಯ. ಸಹಿಪದು ಮನದನು ತಾಪವ ತರುಡಿ, ಸಹಿಪದು ಮನದನು ತಾಪವ ತರುಡಿ. ಧರ್ಮದಿಂದ ರಾಜ ಸಾಧಿಸೆ ಕೋಮಲರು ಮಯವು ಕೊಮ್ಮಲು ಸರಿಯೇ. ಧರ್ಮದಿಂದ ರಾಜ ಸಾಧಿಸೆ ಕೋಮಲ ಹೃದಯವು ಕೊರಗಲು ಸರಿಯೇ. ಸಾರ ಸಾಕ್ಷಿ ನರಿಯರೇ ಬರಿ, ಸಾರ ಸಾಕ್ಷಿ ನರಿಯರೇ ಬರಿ. ಏಕಿಂತು ಮುಂದಿತ್ತು ಈ ತಾಪ ಬರುವೆ, ಏಕಿಂತು ಮುಂದಿತ್ತು ಈ ತಾಪ ಬರುವೆ. ಮಾನಿನಿ ಮನದ ವೇದನೆ ನೀಗಿಸೆ ಸಮಯವಿದೆಯ ತರುಣಿ ಏತಕ್ಕೆ ಇದು ಗುಣವು. ಪಾಂಚಾಲಿ, ಈಗ ಇದಕ್ಕೆ ಏನು ಹೇಳುವೆ? ಪ್ರಾಣೇಶ್ವರ, ಧರ್ಮ ಧರ್ಮವಿಂದ ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಧರ್ಮ ದೇವಿ. ಯುದ್ಧವು ಎಂತಹ ಘೋರವಾದ ಕೃತ್ಯವೆಂದು ನೀನು ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಆ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ರಾಜೇಂದ್ರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡದೆಂಬುದೇ ನನ್ನ ಚಿಂತೆಯು. ಏನೀ ಕೋಲಾಹಲ? ಅರ್ಜುನ, ನಾನಿಟ್ಟು ಹೋಗುವೆನು.
ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅಲ್ಲಿ ನೋಡು, ಯದುಪತಿಯು ನಮ್ಮನ್ನ ನೋಡಿ ನಗತೆ ಇತ್ತ ಕಡೆ ಬರುತ್ತಿರುವರು. ಪಾಂಡುಕುಮಾರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪಾಂಚಾಲಿ, ನನಗಿನ್ನು ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದು ನಾನು ಮಾಡುವರು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದುಕೊಳ್ಳುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಿನ್ನ ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತ್ರ ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು.
ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಸಂಧಿಯ ನೆಪದಿಂದ ನಮ್ಮೈವರೆಗೂ ಸೀರೆ ನುಡಿಸಲು ಉಣಿಸುತ್ತಿರುವೆಯ ಯಾದವಾಗ್ಗಣಿ, ಈ ಪಾಂಡು ಪುತ್ರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೇಕೆ ಇಷ್ಟೊಂದು ಅಸಹನೆ? ತಾಳ್ಮೆಯಿಂದ ಕೇಳು, ನನ್ನ ಮಾತನ್ನು ಸಮಾಧಾನ ತಂದುಕೊಂಡು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಿರುವುದು. ಸ್ವಾಭಿಮಾನ ಶೂನ್ಯವಾದ ಸಂಧಾನಗಳಿಗೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ಪರಮಾತ್ಮ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದ್ದೇನೆ. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತು. ಅದನ್ನು ನೀನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲೇ ಬಿಡನು. ಭೀಮ, ನಿಲ್ಲಯ್ಯ. ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ಹಾ, ನಿನ್ನ ಒಪ್ಪುವ ವಿಚಾರ ಒಂದಿರುವುದು ಭೀಮ. ಆ ದುರ್ಯೋಧನ ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಲಾರದು. ಹೇಳ ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಏಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಾನು ಹೇಳಿದಂತೆ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ಕುಳಿತುಕೊಳ್ಳುವನು, ಈಗಲಾದರೂ ಹೇಳು. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ದುರ್ಯೋಧನ ಸಂದೇಶ ಭೀಮ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದುಕೋ. ಭೀಮಸೇನ, ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾ, ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಖಂಡಯ್ಯ. ನಿನ್ನ ಮಾತನ್ನೇ ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಪಾರ್ಶ್ವವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನಣ್ಣ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಬಂಡ ಭೀಮನ ಕೈಯನ್ನು ನಾನು ಬಂಧಿಸುವುದೇ? ಪರಿಹಾಸ್ಯವನ್ನು ಮಾಡುತ್ತಿರುವೇನು? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದು ಎಂದು ನೋಡೋಣ. ಭೀಮಸೇನ, ಆ ಸಂಧಿಯನ್ನು ಕೇಳುವ ವಿಚಾರ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.